Welcome. So finally, the RCB has won the match. ಸೊ ನಾನು ಪ್ರಿಡಿಕ್ಟ್ ಮಾಡಿದ RCB ಗೆದ್ದೇ ಗೆಲ್ಲುತ್ತೆ ಇವತ್ತು ಅಂತ. ಸೊ ಅದೇ ರೀತಿಯಾಗಿ ಒನ್ ಸೈಡ್ ಮ್ಯಾಚ್ ಅಲ್ಲಿ ಮುಗಿಸ್ಬಿಟ್ರು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 146 ರನ್ ಹೊಡೆದಿದ್ದಾರೆ. ಸೊ ಅಷ್ಟು ಹೊಡೆದ್ಬಿಟ್ಟು ಡಿಫೆಂಡ್ ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ ಗೈಸ್? ಅದು ಚೋಟಾ ಚಾಂಪಿಯನ್, ಅದು ಚೇಸಿಂಗ್ ಟೀಮೇ ಮೋಸ್ಟ್ ಪ್ರಾಬಬ್ಲಿ ವಿನ್ ಆಗಿರೋದಲ್ಲಿ ಚಿನ್ನಸ್ವಾಮಿಯಲ್ಲಿ. ಸೊ ನಾನು ಅನ್ಕೊಂಡೆ ಟಾಸ್ ಯಾವಾಗ RCB ವಿನ್ ಆದ್ರು ಅವಾಗ ಅನ್ಕೊಂಡ್ಬಿಟ್ಟೆ RCB ಮ್ಯಾಚ್ ಅಂತ. ಸೊ ಇವತ್ತು ಮಾತ್ರ ಅದ್ದಿರೋತ್ತು ಮ್ಯಾಚ್. ಅದ್ರಲ್ಲಿ ಚೇಸಿಂಗ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಇದಾರಲ್ವಾ, ಚೇಸಿಂಗ್ ಮಾಸ್ಟರ್. ಸೊ ಹೆಂಗೆ ನಾವು ಮ್ಯಾಚ್ RCB ಸೋಲುತ್ತೆ ಅಂತ ಹೇಳಾಗುತ್ತೆ. ಅವತ್ತೇನೋ ಆರ್ ಮೇಲೆ ಯಾರು ಆಡ್ಲಿಲ್ಲ, ಔಟ್ ಆದ್ರು, ಎಲ್ಲ ಹೋದ್ರು, ಸ್ಕೋರ್ ಹೊಡ್ಸ್ಕೊಂಡ್ರು ಸಿಕ್ಕಾಪಟ್ಟೆ. ಬೌಲರ್ ಸರಿ ಇದ್ದಿದ್ದಿಲ್ಲ, ಅದಕ್ಕೆ ಹಂಗಾಯ್ತು. ಸೊ ಇವಾಗ ಬನ್ನಿ ಎಲ್ಲ ಬೌಲರ್ಸ್ ಹೆಂಗಿದ್ದಾರೆ. ನಮ್ಮ ಹೇಲ್ಸಲ್ಲೋಡ್, ಭುವನೇಶ್ವರ್ ಕುಮಾರ್, ಸೊ ಎಲ್ಲ ಸಖತ್ ಅತ್ಯುತ್ತಮ ಬೌಲಿಂಗ್ ಇದೆ, ಅತ್ಯುತ್ತಮ ಬ್ಯಾಟ್ಸ್ಮನ್ ಇದ್ದಾರೆ. ಅದೇ ರೀತಿ ಎಲ್ಲಾ ಕಡೆ ಮಸ್ತ್ ಚಿಂದಿನ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ನಮ್ಮ RCB ಗೆದ್ದಿದೆ, ಎಲ್ಲಾ ಖುಷಿ. ಮತ್ತೆ ಇನ್ನೇನು ಟಾಪ್ ಅಲ್ಲಿ ಬಂದಿದೀವಿ, ಟಾಪ್ ಅಲ್ಲೇ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ, ನಾನು ವಿಡಿಯೋ ಶಾರ್ಟ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ ಬೇಕಿದ್ರೆ. ಟಾಪ್ ಅಲ್ಲಿ ಬಂದೇ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಸೊ ಅದೇ ರೀತಿಗೆ ಟಾಪ್ ಅಲ್ಲಿ ಬಂದಿದೆ. ಇವತ್ತಿನ ಹ್ಯಾಪಿ ಎಂಡಿಂಗ್ ಫಾರ್ ದ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಅಬ್ಸರ್ವ್ ಮಾಡಿದ್ರ ವಿರಾಟ್ ಕೊಹ್ಲಿ ಯಾವ ತರ ಆಡ್ತಾ ಇದ್ರು ಅಂತ. ಪರವಾಗಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಬಟ್ ಆದ್ರೂ ಮ್ಯಾಚ್ ಗೆಲ್ಸ್ಕೊಟ್ರಲ್ವಾ, ಅಷ್ಟೇ ಸಾಕು. ಸೊ ಏನು ರನ್ ಬಂದ್ರೆ ಸಾಕು, ಬ್ಯಾಟ್ ಇಂದ ರನ್ ಬಂದ್ರೆ ವಿರಾಟ್ ಕೊಹ್ಲಿ ಕೊನೆಗಳಿಗೆ ಇದ್ಬಿಟ್ರೆ ಮುಗಿದೋಯ್ತು. ಚೇಸಿಂಗ್ ಮಾಸ್ಟರ್ ಇದ್ರೆ ವೆನ್ ದೇರ್, ಸೊ ದೇರ್ ಇಸ್ ನೋ ಲಾಸ್ ಆಫ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಸಗಲ ಬ್ಯಾಟಿಂಗ್ ಆಡ್ತಾರ ಅಂದ್ರೆ ಅವರು ವೆರಿ ಟೆಕ್ನಿಕಲ್. ವಿರಾಟ್ ಕೊಹ್ಲಿ ಬಗ್ಗೆ ಹೇಳಕ್ ಆಗಲ್ಲ ಬಿಡಿ, ಅವರಂತ ಬ್ಯಾಟ್ಸ್ಮನ್ ನೋಡೋಣ ಯಾರು ಸಿಗ್ತಾರೆ ಇಂಡಿಯಾ ಟೀಮ್ಗೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಮ್ಯಾಚ್ 10 ವಿನ್ ಆದ್ವಿ. ಸೊ ನನ್ಗಂತೂ ಫುಲ್ ಹ್ಯಾಪಿ ಆಯ್ತು. ನಿಮ್ಗೂ ಹ್ಯಾಪಿ ಆಗಿದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ಇದೇ ರೀತಿಯಾಗಿ ಹೆಚ್ಚು ವಿಡಿಯೋ ಆಗಿ ನಿಮ್ಗೆ ಬೇಕಂದ್ರೆ, ಸೊ ನಾನು ಹೆಚ್ಚು ವಿಡಿಯೋ ಮಾಡ್ಬೇಕಾದ್ರೆ ನೀವು ಒಂದು ಲೈಕ್ ಅಂತ ಕೊಡ್ಲೇಬೇಕು. ಲೈಕ್ ಕೊಟ್ರೆ ಮಾತ್ರ ನಾನು ಮುಂದೆ ವಿಡಿಯೋಸ್ ಮಾಡಕ್ಕೆ ಸಾಧ್ಯ ಅಂತಾನೆ ಹೇಳ್ತೀನಿ. ಸೊ ಇವತ್ತಿನ ಮ್ಯಾಚ್ ಎಲ್ರು ಸಖತ್ತಾಗಿ ಎಂಜಾಯ್ ಮಾಡಿದಂತ ಅನ್ಸುತ್ತೆ. ಯಾಕಂದ್ರೆ RCB ಮ್ಯಾಚ್ ಅಂದ್ರೇನೆ ಖುಷಿ, ನಮ್ಗಂತೂ ಖುಷಿ, ನಿಮ್ಗೂ ಖುಷಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಯಾರು ನಿಜವಾಗಿ RCB ಫ್ಯಾನ್, ಹಾರ್ಟ್ ಫ್ಯಾನ್ ಆಗಿರ್ತಾರ, ಅವ್ರಿಗೆ ಸಕ್ಕತ್ತಾಗಿ ಹ್ಯಾಪಿ ಆಗಿರುತ್ತೆ ಇವತ್ತು ಮಾತ್ರ. ಸೊ ನನ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ಮಾತ್ರ ಮ್ಯಾಚ್ ಒಂದೊಂದು ಬಾಲ್ಸ್ ಎಂಜಾಯ್ ಮಾಡಿದೆ. ಸೊ ಅವರು LSG ಅಷ್ಟು ಸ್ಟ್ರಾಂಗ್ ಇಲ್ಲ ಟೀಮ್. ಸೊ ನಿಜ ಹೇಳ್ತಾ ಇದೀನಿ. ಸೊ ಈ ಸಲ ಕಪ್ ಹೊಡೆಯೋದಂದ್ರೆ RCB ಅಂತ ಅನಿಸ್ತದೆ. ಯಾಕಂದ್ರೆ ಈ ಸರಿ ಕಪ್ ಮಾತ್ರ ಸಖತ್ತಾಗಿ ಟೀಮ್ ಇದೆ ಗೈಸ್, ಅದ್ಭುತವಾದ ಟೀಮ್ ಇದೆ. ನಮ್ದು ಮಾತ್ರ ಸಿಕ್ಕಾಪಟ್ಟೆ ಟೀಮ್ ಇದೆ. ಸೊ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ ಅಂತ ಡೌಟೇ ಬೇಡ. RCB ಕಪ್ಪು, ಈ ಸಲ ಕಪ್ಪು RCB ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಮ್ಯಾಚ್ ಅಷ್ಟೇ ಫ್ಲಾಪ್ ಆಗಿರೋದು. ಸೊ ಅದನ್ನ ಕಮ್ ಬ್ಯಾಕ್ ಮಾಡ್ತೀವಿ, RR ಮೇಲೆ ಹೊಡಿತೀವಿ. ಇದು ಮಾತ್ರ ನಾನು ಮಿಸ್ ಮಾಡದೆ ಹೇಳ್ತಾ ಇದೀನಿ, ಬರ್ದಿಟ್ಕೊಳ್ಳಿ. RR ಮೇಲೆ RCB ವಿನ್ ಆಗೇ ಆಗುತ್ತೆ. ಸೊ RR ಕಡೆ ಇರ್ಬೋದು ವೈಭವ್ ಸೂರ್ಯವಂಶಿ ಇಸ್ ವೆರಿ ಗುಡ್, ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು. ಬಟ್ ಅವನಿಗೆ ನೋಡೋದಲ್ವಾ SRH ಮೇಲೆ ಯಾವ ತರ ಔಟ್ ಮಾಡಿದಂತ. ಈಗ ಲೂಪ್ ಹೋಲ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ನಮ್ಮ RCB ಅವರು ನೆಕ್ಸ್ಟ್ ಮ್ಯಾಚ್ ಏನಾದ್ರು RR ಮೇಲೆ ಆಡಿದ್ರೆ ಪಕ್ಕ ಔಟ್ ಮಾಡ್ತಾರೆ, ವೈಭವ್ ಸೂರ್ಯವಂಶನ್ ಔಟ್ ಮಾಡ್ತಾರೆ, ಗೆದ್ದೇ ಗೆಲ್ತೀವಿ ನೆಕ್ಸ್ಟ್ ಮ್ಯಾಚ್. ಸೊ ಅದರಿಂದ ಯಾವ್ದು ಟೆನ್ಷನ್ ಬೇಡ. ಈ ಸಲ ಕಪ್ಪು ನಾವೇ ಅಂತ ಅನ್ಕೊಳ್ಳಿ, ಅಂದ್ರೆ ನಮ್ದು ಅಂತಾನೆ ಅನ್ಕೊಳ್ಳಿ, ನಾವೇ ಉಳಿತೀವಿ ಅಂತ ಅನ್ಕೊಳ್ಳಿ. ಸೊ RCB ಜಯ ಸಾಧಿಸಿದೆ ಅಂತೂ ಇಂತೂ. ಸೊ RCB ಥ್ಯಾಂಕ್ ಯು.